ರೋಡಲ್ಲಿ ಓಡಾಟ ಮಾಡಬೇಕಾದ್ರೆ ಮೈ ತುಂಬಾ ಕಣ್ಣಾಗಿರಬೇಕು. ಸ್ವಲ್ಪ ಯಾಮಾರಿದ್ರು ಸ್ತ್ರೀ ಪೀಡಕರು ತಮ್ಮ ಕಾಮಚೇಷ್ಟೆಯನ್ನ ತೋರಿಸಿ ಬಿಡ್ತಾರೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಇದೇ ರೀತಿ ತನ್ನ ಕಪಿ ಚೇಷ್ಟೆ ತೋರಿದ 45 ವರ್ಷದ ಚಪಲ ಚನ್ನಿಗರಾಯನ ವಿರುದ್ಧ ಯುವತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ಚಪಲ ಚೆನ್ನಿಗರಾಯನಿಗೆ ಚಳಿ ಬಿಡಿಸಿದ ಯುವತಿ. ಖಾಸಗಿ ಅಂಗಾಂಗ ಮುಟ್ಟಿದ್ದ ಕಾಮಿಷ್ಟ ಅಂಕಲ್. ನಮ್ಮ ಮೆಟ್ರೋ ಬಿಎಂಟಿಸಿಗೆ ಹುಟ್ಟಿಕೊಂಡ ಪರ್ಯಾಯ ಸಾರಿಗೆ ವ್ಯವಸ್ಥೆ. ದಿನದಿಂದ ದಿನಕ್ಕೆ ಮೆಟ್ರೋ ಬಳಕೆ ಮಾಡ್ತಿರೋರ ಸಂಖ್ಯೆ ಹೆಚ್ಚಾಗ್ತಿದ್ದ ಹಿನ್ನೆಲೆಯಲ್ಲೇ ಮಹಿಳೆಯರಿಗೆ ಅಂತಾನೆ ವಿಶೇಷ ಕೋಚ್ ಅನ್ನ ಮೀಸಲಿಡೋ ಕೆಲಸ ಮಾಡಿತ್ತು. ಮಹಿಳೆಯ ಸುರಕ್ಷತೆ ನಮ್ಮ ಮೊದಲ ಆದ್ಯತೆ ಅಂತ ಪ್ರತಿ ಬಾರಿ ಹೇಳ್ತಿರುವಾಗಲೇ ಸದ್ದಿಲ್ಲದೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಮರುಕಳಿಸುತ್ತಲೇ ಇವೆ. Look, smile. Yeah, you smile, please. I'll make you famous, don't worry. Smile. ನಿಮಗೆ 60 ಇಯರ್ಸ್ ಮೇಲಾಗಿದೆ. ಐಟಿ ಉದ್ಯೋಗಿಯಾಗಿರೋ ಮಹಿಳೆಯೊಬ್ಬರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ರಂತೆ. ಅವರ ಜೊತೆ ಸಹ ಪ್ರಯಾಣಿಕರಾಗಿ ಹತ್ತಿಕೊಂಡಿದ್ದ 45 ವರ್ಷದ ವ್ಯಕ್ತಿಯೊಬ್ಬರು ಆ ಮಹಿಳೆ ಜೊತೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಇಳಿದುಕೊಂಡಿದ್ದಾರಂತೆ. ಹೀಗೆ ಇಳಿಯುವಾಗ ಯುವತಿಯ ಖಾಸಗಿ ಅಂಗ ಸ್ಪರ್ಶಿಸಿ ಅಸಭ್ಯ ವರ್ತನೆ ತೋರಿದ್ದಾರಂತೆ. ಹೀಗಂತ ಯುವತಿ ಮೆಟ್ರೋದಲ್ಲಿ ತನಗಾದ ಕಹಿ ಅನುಭವವನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಖಾಸಗಿ ಅಂಗವನ್ನ ಮುಟ್ಟುತ್ತಾ ಆ ಯುವತಿ ಜೊತೆ ಬರ್ತಿದ್ದಂತೆ. ಇದನ್ನ ಪ್ರಶ್ನೆ ಮಾಡಿದ್ರು ನಗುತ್ತಲೇ ನಾನೇನು ತಪ್ಪೇ ಮಾಡಿಲ್ಲ ಅಂತ ಸಮಜಾಯಿಸಿ ಕೊಡ್ತಿದ್ದಂತೆ ಆ ಕಾಮುಕ. ತಕ್ಷಣವೇ ಯುವತಿ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದು ಮೆಟ್ರೋ ಭದ್ರತಾ ಸಿಬ್ಬಂದಿಗೆ ವಿಚಾರ ಮುಟ್ಟಿಸಿದ್ದಾರೆ. ಈ ವೇಳೆ ಕಾಮುಕನನ್ನ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಕೆ ಮುಂದಾಗಿದ್ದಂತೆ. ತಕ್ಷಣವೇ ಯುವತಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದರಂತೆ. ದೂರು ದಾಖಲಿಸಿಕೊಂಡ ಪೊಲೀಸರು ಅಸಭ್ಯ ವರ್ತನೆಯಂತ ಎನ್ಸಿಆರ್ ದಾಖಲು ಮಾಡಿಕೊಂಡು ವೃದ್ಧನಿಗೆ ವಾರ್ನಿಂಗ್ ಮಾಡಿಬಿಟ್ಟು ಕಳಿಸಿದ್ದಾರಂತೆ. ಅದೇನೇ ಇರಲಿ, ಮೆಟ್ರೋದಲ್ಲಿ ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಆದ್ರೆ ಮೆಟ್ರೋ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮಹಿಳಾ ಪ್ರಯಾಣಿಕರು ಮನವಿ ಮಾಡ್ತಿದ್ದಾರೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಎಫ್ಐ ಆರೋಪಿ ಮಾಜಿ ಸಚಿವ ಬೈರತಿ ಬಸವರಾಜ್ಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಮರ್ಡರ್ ಕೇಸ್ನಲ್ಲಿ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ. ನೋಟಿಸ್ ನೀಡಿದಾಗ ಭೈರತಿ ತನಿಖೆಗೆ ಹಾಜರಾಗಿದ್ದಾರೆ. ಆದರೆ ಭೈರತಿ ಬಸವರಾಜ್ ವಿರುದ್ಧ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸದಿರೋದಕ್ಕೆ ತನಿಖಾ ಅಧಿಕಾರಿಗಳು ಕಾರಣ ನೀಡಿಲ್ಲ. ಅದರಿಂದ ಭೈರತಿ ಬಸವರಾಜ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡುವಂತೆ ಭೈರತಿ ಪರ ವಕೀಲರು ವಾದ ಮಂಡಿಸಿದರು. ಈ ಹಿನ್ನೆಲೆ ಬಂಧನವಾದರೆ ತಕ್ಷಣ ಬಿಡುಗಡೆಗೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ.